ಆಟ ಕರುನಾಡಲ್ಲಿ ವಕ್ಫ್ ಆಡಿದ್ದ ಆಟವಾಗಿದೆ. ಕಂಡ ಜಾಗಕ್ಕೆ ಬೇಲಿ ಹಾಕುತ್ತೆ, ರೈತರ ಭೂಮಿಗೂ ಕಾಂಪೌಂಡ್ ಕಟ್ಟುತ್ತೆ. ಎಷ್ಟೇ ಅಲ್ಲ, ದೇವಸ್ಥಾನ ಮಠಮಾನ್ಯಗಳು ನನ್ನದೇ ಎನ್ನುತ್ತೆ. ಇಂಥ ಬಕಾಸುರ ವಕ್ಫ್ ಅಟ್ಟಹಾಸದ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಭುಗಿಲೆದ್ದಿದೆ. ಅನ್ನದಾತರ ನೆರವಿಗೆ ಬಂದ ಶ್ರೀರಾಮ ಸೇನೆ. ಸಂತ್ರಸ್ತರ ನೆರವಿಗಾಗಿ ಸಹಾಯವಾಣಿ ಓಪನ್. ಈಗಲೂ ಅದೆಷ್ಟೋ ರೈತರು ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ನಮ್ಮ ಜಾಗಕ್ಕೂ ವಕ್ಫ್ ಬೇಲಿ ಹಾಕುತ್ತೆ ಅನ್ನೋ ಭೀತಿಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ಶ್ರೀರಾಮ ಸೇನೆ ಅನ್ನದಾತರ ನೆರವಿಗೆ ಮುಂದಾಗಿದೆ. ವಕ್ಫ್ ಸಂತ್ರಸ್ತರಿಗಾಗಿ ಸಹಾಯವಾಣಿ ತೆರೆದಿದೆ. ರಾಜ್ಯದಲ್ಲಿ ಶ್ರೀರಾಮ ಸೇನೆ 24x7 ಕಾರ್ಯನಿರ್ವಹಿಸುವ ಸಹಾಯವಾಣಿಯನ್ನು ಆರಂಭಿಸಿದೆ. 99 45 28 88 19 ಮೊಬೈಲ್ ಸಂಖ್ಯೆಯ ಸಹಾಯವಾಣಿಯನ್ನು ತೆರೆದಿದೆ. ಮಂಗಳೂರಿನ ಆರ್ಯ ಸಮಾಜದಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹಾಗೂ ಅನ್ವರ್ ಮಾಣಿಪಾಡಿ ಈ ಸಹಾಯವಾಣಿಗೆ ಚಾಲನೆ ನೀಡಿದ್ದಾರೆ. ವಕ್ಫ್ ಸಂತ್ರಸ್ತರು ಈ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಶ್ರೀರಾಮ ಸೇನೆಯ ವಕೀಲರ ತಂಡ ಸಂತ್ರಸ್ತರ ನೆರವಿಗೆ ಬರಲಿದೆ. ಕಾನೂನಾತ್ಮಕವಾಗಿ ಎಲ್ಲ ಸಮಸ್ಯೆಯನ್ನ ಪರಿಹರಿಸುತ್ತಾರಂತೆ. ಇದಿಷ್ಟೇ ಅಲ್ಲ, 328 ಗೋಮಾಳ ಜಾಗವನ್ನ ಕಬರ್ಸ್ಥಾನಕ್ಕೆ ನೀಡಲಾಗಿದೆ. ಇದನ್ನ ಈ ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದ್ರು. ನಿಮ್ಮ ಶಬ್ದವನ್ನ ನರೇಂದ್ರ ಮೋದಿಯವರಿಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರದು. ಬಹಳ ದೊಡ್ಡ ಅನಾಹುತ ಆಗುವಂಥ, ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ, ನಮ್ಮ ಮಠ ಏನಿಲ್ಲ, ರೈತರು ಅಷ್ಟೇ, ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ವಕ್ಫ್ ನೋಟಿಸ್ ಬಳಿಕ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಇದೇ ಹೊತ್ತಿನಲ್ಲಿ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಇದು ಯಾವ ರೀತಿ ನೆರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅವರೆಲ್ಲ ಶ್ರಮ ಜೀವಿಗಳು, ಬೆವರು ಸುರಿಸಿ ದುಡಿಯುವ ಕಾರ್ಮಿಕರು. ಆದರೆ 20 ವರ್ಷಗಳಿಂದ ಅವರ ಬೇಡಿಕೆ ಈಡೇರಿಲ್ಲ. ಸೂರಿನ ಕನಸು ನನಸಾಗಿಲ್ಲ. ರೊಚ್ಚಿಗೆದ್ದ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾವು ನಿಯಮಾನುಸಾರ ಅದನ್ನು ಕಾಯ್ದಿರಿಸಲು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ನಿವೇಶನ ಸಿಗುವವರೆಗೂ ಅಹೋರಾತ್ರಿ ಧರಣಿ ಮುಂದುವರಿಸಲು ಕಾರ್ಮಿಕರು ಸಿದ್ಧರಾಗಿ ಬಂದಂತೆ ಕಾಣುತ್ತಿದೆ. ಇವರನ್ನ ಅದೇಗೆ ಮನವೊಲಿಸುತ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸಾಮಾನ್ಯವಾಗಿ ನಮ್ಮ ಪ್ರೀತಿ ಪಾತ್ರರು ಅಗಲಿದ್ರೆ ಅವರ ನೆನಪಲ್ಲಿ ಸಮಾಧಿ ಕಟ್ಟಿಸ್ತೀವಿ. ಇನ್ನೂ ಕೆಲವರು ನಮ್ಮಿಂದ ದೂರವಾದವರ ನೆನಪಿಗಾಗಿ ಒಂದು ಗಿಡವನ್ನ ನೆಟ್ಟು ಪೋಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಅಗಲಿದ ಮಗನ ನೆನಪಿಗಾಗಿ ತಾಯಿ ಏನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಸುಂದರ ಗೋಶಾಲೆ, ಜಾನುವಾರುಗಳಿಗೆ ಪೂಜೆ, ಗೋವುಗಳಿಗೆ ಹಣ್ಣು ತಿನ್ನಿಸುತ್ತಿರೋ ತಾಯಿ. ಒಂದು ಕ್ಷಣ ಭಾವುಕರಾದ ಕುಟುಂಬಸ್ಥರು. ಇದು ಹಾವೇರಿ ತಾಲೂಕಿನ ಗಾಂಧಿಪುರ ಗ್ರಾಮದಲ್ಲಿ ಸಂದೇಶ ಗೋಶಾಲೆಯಲ್ಲಿ ಕಂಡುಬಂದ ದೃಶ್ಯ. ಮಗನ ನೆನಪಿಗಾಗಿ ಗೋಶಾಲೆ ನಿರ್ಮಾಣ. ಪುತ್ರ ಹುಟ್ಟಿದ ದಿನವೇ ಗೋಶಾಲೆ ಪ್ರಾರಂಭ. ಹಾವೇರಿಯ ಸಂಗೀತ ಅವರಿಗೆ ಸಂದೇಶ ಎಂಬ ಏಕೈಕ ಪುತ್ರನಿದ್ದ. ಹುಬ್ಬಳ್ಳಿಯಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದ. ಕಳೆದ 1 ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದ. ಮಗನ ನೆನಪಿನಲ್ಲಿ ತಾಯಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ರು. ಕೊನೆಗೆ ಅಗಲಿದ ಮಗನ ನೆನಪಿಗೋಸ್ಕರ ಗಾಂಧಿಪುರ ಗ್ರಾಮದ ಬಳಿ 1 ಎಕರೆ ಜಮೀನು ಖರೀದಿಸಿ ಮಗನ ಹೆಸರಿನಲ್ಲಿಯೇ ಸಂದೇಶ ಗೋಶಾಲೆ ಸ್ಥಾಪಿಸಿದ್ದಾರೆ. ಅಂದಾಗೆ ಕಳೆದ ವರ್ಷ ಮಗನ ಹುಟ್ಟುಹಬ್ಬದ ದಿನವೇ ಈ ಗೋಶಾಲೆಯನ್ನ ಪ್ರಾರಂಭಿಸಿದ್ದರು. ಕೇವಲ 1 ಹಸುವಿನಿಂದ ಶುರುವಾದ ಗೋಶಾಲೆಯಲ್ಲಿ ಈಗ 38 ಹಸುಗಳಿವೆ. ಗೋವುಗಳಲ್ಲಿ ತಾಯಿ ಸಂಗೀತ ತಮ್ಮ ಮಗನನ್ನ ಕಾಣುತ್ತಿದ್ದಾರೆ. ನನ್ನ ಗೋವುಗಳಲ್ಲೇ ನನ್ನ ಮಗನನ್ನ ನೋಡ್ತೀನಿ ನಾನು. ಯಾಕಂದರೆ ಅವನು ಒಳ್ಳೆ ಯೋಗ್ಯನಾದ ಮಗ ಇದ್ದ. ಯಾಕಂದರೆ ಅವನು ಹುಟ್ಟಿದ್ದು ಹಾಗೆ ನಮ್ಮ ಜೊತೆಗೆ ಇರಿದ್ದು ಪರಸ್ಪರ ಪ್ರೀತಿ, ವಾತ್ಸಲ್ಯ, ಮಮಕಾರ ತಾಯಿ ಕರುಳಿಂದ ಹೇಳೋಕ್ಕಾಗಲ್ಲ ಅದು.
ತಾಯಿ ಸಂಗೀತ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳೆದ ವರ್ಷ ಗೋಶಾಲೆಯನ್ನ ಸ್ಥಾಪಿಸಿದ್ದಾರೆ. ರೈತರ ಜಾನುವಾರುಗಳು, ಬೀದಿ ದನಗಳು, ಬಂಜತನ ಹೊಂದಿರೋ ಹಸು, ಮೇವು ಇಲ್ಲದೆ ಸಾಕಲು ಕಷ್ಟಪಡುತ್ತಿರೋ ಅನ್ನದಾತರ ಜಾನುವಾರುಗಳನ್ನ ಮಗನಂತೆ ಸಾಕುತ್ತಿದ್ದಾರೆ. ತಮ್ಮ ಮಗನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿರ್ಮಾಣಗೊಂಡಂಥ ಈ ಒಂದು ಗೋಶಾಲೆ ಗೋವುಗಳಿಗೆ ಅತ್ಯಂತ ಸುಸಜ್ಜಿತವಾದಂಥ ಮತ್ತು ಒಂದು ನೆಮ್ಮದಿಯ ತಾಣವಾಗಿ ಇದು ಪರಿವರ್ತನೆ ಆಗಿದೆ. ಇಲ್ಲಿ ಅನೇಕ ಗೋವುಗಳು ರಕ್ಷಣೆಯನ್ನು ಪಡೆದುಕೊಂಡಿದ್ದಾವೆ. ಅನಾಥ ಗೋವುಗಳಿಗೆ ಇದೊಂದು ರೀತಿಯಾದಂಥ ತಾಯಿ ಮನೆ ಇದ್ದ ಹಾಗೆ ಅಂಥ ಅತ್ಯುತ್ತಮವಾದಂಥ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳದೆ ತಮ್ಮ ಕಾಯಕದಿಂದ ಬಂದಂಥ ಹಣದಿಂದ ಈ ಸುಂದರವಾದಂಥ ಗೋ ಸೇವೆಯನ್ನು ಗೋಶಾಲೆ ಮೂಲಕ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಗೀತ ಇವರು ಅನಿಲ್ ಅವರು ಅಭಿನಂದನಾರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆಯಾಗಿ ಅಪಘಾತದಲ್ಲಿ ಮೃತಪಟ್ಟ ಪುತ್ರನ ನೆನಪಿನಲ್ಲಿ ತಾಯಿ ಒಂದು ಮಹತ್ವದ ಕಾರ್ಯ ಮಾಡಿದ್ದಾರೆ. ಪ್ರಥಮ ವರ್ಷದ ವಾರ್ಷಿಕೋತ್ಸವದಲ್ಲಿಯೇ 38 ಹಸುಗಳಿಗೆ ಆಶ್ರಯ ನೀಡಿದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾವು ನಿಯಮಾನುಸಾರ ಅದನ್ನು ಕಾಯ್ದಿರಿಸಲು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ನಿವೇಶನ ಸಿಗುವವರೆಗೂ ಅಹೋರಾತ್ರಿ ಧರಣಿ ಮುಂದುವರೆಸಲು ಕಾರ್ಮಿಕರು ಸಿದ್ಧರಾಗಿ ಬಂದಂತೆ ಕಾಣುತ್ತಿದೆ. ಇವರನ್ನ ಅದ್ಹೇಗೆ ಮನವೊಲಿಸುತ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸಾಮಾನ್ಯವಾಗಿ ನಮ್ಮ ಪ್ರೀತಿ ಪಾತ್ರರು ಅಗಲಿದ್ರೆ ಅವರ ನೆನಪಲ್ಲಿ ಸಮಾಧಿ ಕಟ್ಟಿಸ್ತೀವಿ. ಇನ್ನೂ ಕೆಲವರು ನಮ್ಮಿಂದ ದೂರವಾದವರ ನೆನಪಿಗಾಗಿ ಒಂದು ಗಿಡವನ್ನ ನೆಟ್ಟು ಪೋಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಅಗಲಿದ ಮಗನ ನೆನಪಿಗಾಗಿ ತಾಯಿ ಏನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಸುಂದರ ಗೋಶಾಲೆ, ಜಾನುವಾರುಗಳಿಗೆ ಪೂಜೆ, ಗೋವುಗಳಿಗೆ ಹಣ್ಣು ತಿನ್ನಿಸುತ್ತಿರೋ ತಾಯಿ. ಒಂದು ಕ್ಷಣ ಭಾವುಕರಾದ ಕುಟುಂಬಸ್ಥರು. ಇದು ಹಾವೇರಿ ತಾಲೂಕಿನ ಗಾಂಧಿಪುರ ಗ್ರಾಮದಲ್ಲಿ ಸಂದೇಶ ಗೋಶಾಲೆಯಲ್ಲಿ ಕಂಡುಬಂದ ದೃಶ್ಯ. ಮಗನ ನೆನಪಿಗಾಗಿ ಗೋಶಾಲೆ ನಿರ್ಮಾಣ. ಪುತ್ರ ಹುಟ್ಟಿದ ದಿನವೇ ಗೋಶಾಲೆ ಪ್ರಾರಂಭ. ಹಾವೇರಿಯ ಸಂಗೀತ ಅವರಿಗೆ ಸಂದೇಶ ಎಂಬ ಏಕೈಕ ಪುತ್ರನಿದ್ದ. ಹುಬ್ಬಳ್ಳಿಯಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದ. ಕಳೆದ 1 ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದ. ಮಗನ ನೆನಪಿನಲ್ಲಿ ತಾಯಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ರು. ಕೊನೆಗೆ ಅಗಲಿದ ಮಗನ ನೆನಪಿಗೋಸ್ಕರ ಗಾಂಧಿಪುರ ಗ್ರಾಮದ ಬಳಿ 1 ಎಕರೆ ಜಮೀನು ಖರೀದಿಸಿ ಮಗನ ಹೆಸರಿನಲ್ಲಿಯೇ ಸಂದೇಶ ಗೋಶಾಲೆ ಸ್ಥಾಪಿಸಿದ್ದಾರೆ. ಅಂದಾಗೆ ಕಳೆದ ವರ್ಷ ಮಗನ ಹುಟ್ಟುಹಬ್ಬದ ದಿನವೇ ಈ ಗೋಶಾಲೆಯನ್ನ ಪ್ರಾರಂಭಿಸಿದ್ದರು. ಕೇವಲ 1 ಹಸುವಿನಿಂದ ಶುರುವಾದ ಗೋಶಾಲೆಯಲ್ಲಿ ಈಗ 38 ಹಸುಗಳಿವೆ. ಗೋವುಗಳಲ್ಲಿ ತಾಯಿ ಸಂಗೀತ ತಮ್ಮ ಮಗನನ್ನ ಕಾಣುತ್ತಿದ್ದಾರೆ. ನನ್ನ ಗೋವುಗಳಲ್ಲೇ ನನ್ನ ಮಗನನ್ನ ನೋಡ್ತೀನಿ ನಾನು. ಯಾಕಂದರೆ ಅವನು ಒಳ್ಳೆ ಯೋಗ್ಯನಾದ ಮಗ ಇದ್ದ.